ಹಲೋ, ಹಾಯ್, ನಮಸ್ಕಾರ. ಇವತ್ತು ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಮತ್ತೆ ಒಂದು ಫಿಲಮ್‌ನ ತಗೊಂಬಂದಿದ್ದೀನಿ. ಅದ್ಯಾವುದು ಅಂದರೆ ಕಿಂಗ್ಡಮ್ ಫಿಲಮ್ಮು. ಕಿಂಗ್ಡಮ್ ಫಿಲಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಚಾನಲ್‌ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಕಿಂಗ್ಡಮ್ ಮೂವಿ ಹೇಗನಿಸ್ತು ಅಂತ ನೋಡೋಣ ಬನ್ನಿ. ಡೈರೆಕ್ಟರು ಗೌತಮ್ ತಿನ್ನನೂರಿ, ವಿಜಯ್ ದೇವರಕೊಂಡ ಸೂರಿಯಾಗಿ ಮಾಡಿದ್ದಾರೆ. ಸತ್ಯದೇವ್ ಅವರು, ಭಾಗ್ಯಶ್ರೀ ಅವರು ಎಲ್ಲರೂ ಕಾಸ್ಟ್ ಅಂತ ಹೇಳ್ಬೋದು. ಈ ಮೂವಿ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ಇದೊಂದು ಸ್ಪೈ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಮೊದಲಿಗೆ 1920ಯಲ್ಲಿ ಶ್ರೀಕಕುಲಂ ಅನ್ನೋ ಒಂದು ಬುಡಕಟ್ಟು ಜನಾಂಗದ ಕತೆ. ಅವರ ರಾಜನಿಗೆ ಅವರು ಕೊಡುವ ಮರ್ಯಾದೆ, ಆಮೇಲೆ ಬ್ರಿಟಿಷರಿಂದ ಅವರಿಗೆ ಆದ ತೊಂದರೆ, ಯುದ್ಧದಲ್ಲಿ ರಾಜ ಸತ್ತೋಗಿದ್ದು, ಆಮೇಲೆ ಇಷ್ಟು ತೋರಿಸ್ತಾರೆ. ಕಟ್ ಮಾಡಿದ್ರೆ 1991ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇಂದ ವಿಜಯ್ ದೇವರಕೊಂಡ ಹೇಗೆ ಅವರೇ ನಮ್ಮ ಹೀರೋ ಸೂರಿ. ಸೂರಿ ಅವರು ಹೇಗೆ ಅವರ ಒಂದು ಕಾನ್ಸ್ಟೇಬಲ್ ಆಗಿ ಹೇಗೆ ತುಂಬಾ ರೆಬಲ್ ಆಗಿರ್ತಾರೆ. ಆಮೇಲೆ ಅವ್ರ ಅಣ್ಣನ ಹುಡುಕ್ತಾ ಇರ್ತಾರೆ ಅವರು. ಅವ್ರ ಅಣ್ಣ ಶಿವನನ್ನ ಹುಡುಕ್ಬೇಕಾದ್ರೆ ಅವರಿಗೆ ಒಬ್ರು ಪೊಲೀಸ್ ಬಂದ್ಬಿಟ್ಟು ಸ್ಪೈ ಆಗಿ ಒಂದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾರೆ. ಇವ್ರು ಆಗಲ್ಲ ಅಂದಾಗ ಶಿವ ಸಿಗ್ತಾರೆ. ಅದೇ ಸ್ಪೈ ಮಾಡ್ಬೇಕಾರೆ ಅಂತಂದ್ರೆ ಹೋಗ್ತೀಯಾ ಅಂತ ಹೇಳಿದಾಗ ಹ್ಞೂ ಅಂತ ಒಪ್ಕೊಂಡು ಆ ಸ್ಪೈ ಆ ಒಂದು ಪ್ರಾಜೆಕ್ಟಿಗೆ ಒಪ್ಕೋತಾರೆ. ಆ ಒಂದು ಪ್ರಾಜೆಕ್ಟಿಗೆ ಒಪ್ಕೊಂಡಾಗ ಅಲ್ಲಿ ಅವ್ರ ಅಣ್ಣ ಸ್ಮಗ್ಲರ್ ಆಗಿ ಅದ್ರ ಲೀಡರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅದು ಯಾವ ಲೀಡರ್ ಆಗಿರ್ತಾರೋ ಆ ಸ್ಮಗ್ಲರ್ ಇದಕ್ಕೆ ಅದೇ ಬುಡಕಟ್ಟು ಜನಾಂಗಕ್ಕೆ ಸೇರ್ಕೊಂಡಿರ್ತಾರೆ ಅವರು. ಅದು ಹೇಗೆ ಕತೆ ಮುಂದುವರಿಯುತ್ತೆ ಅಂತ ನೀವೇ ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ತುಂಬಾನೇ ಟ್ವಿಸ್ಟ್ ಇದೆ ಮೂವಿ ಚೆನ್ನಾಗಿದೆ. ಬಟ್ ವಿಜಯ್ ದೇವರಕೊಂಡ ಅವ್ರ ಕಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ವಿಜಯ್ ದೇವರಕೊಂಡ ಅವರ ಆಕ್ಟಿಂಗ್ ಚೆನ್ನಾಗಿದೆ. ಹೀರೋಯಿನ್ ಪಾತ್ರನೂ ತುಂಬಾ ಚೆನ್ನಾಗಿದೆ. ಅವರು ಡಾಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾರೆ ಅದೇ ಬುಡಕಟ್ಟು ಜನಾಂಗದಲ್ಲಿ. ಅವರು ಸ್ಪೈ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಶಿವ ಪಾತ್ರನೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಬರುವಂತಹ ಪೊಲೀಸ್ಗಳು, ವಿಲನ್ಗಳು, ಗ್ಯಾಂಗ್ಸ್ಟರ್ಸ್ಗಳು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕತೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ಎಲ್ಲೋ ಸೆಕೆಂಡ್ ಹಾಫ್ ಅಲ್ಲಿ ಬುಡಕಟ್ಟು ಜನಾಂಗಕ್ಕೆ ಮತ್ತೆ ಬಂದು ಸೇರ್ಕೊಳ್ಳೋದು ಹೇಗಪ್ಪ, ಇದು ಲಿಂಕ್ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಿದಾರಪ್ಪ ಅನ್ನೋ ತರಾನೇ ಅನ್ನಿಸ್ತಾ ಇರತ್ತೆ. ಬಟ್ ಒಂದೇನೋ ಒಂದು ಎಂಡ್ ಅಂತ ಮಾಡ್ತಾರೆ. ಬಟ್ ಇದನ್ನ ಒಂದು ನೆಗೆಟಿವ್ ಪಾತ್ರ ಹೇಳ್ಬೇಕಂದ್ರೆ, ನೆಗೆಟಿವ್ ಪಾರ್ಟ್ನ ಹೇಳ್ಬೇಕಂದ್ರೆ ಈ ಫಿಲಮಲ್ಲಿ ನನಗೇನೋ ಅನ್ಸುತ್ತೆ, ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋದಕ್ಕೆ ಅಲ್ಲಿ ಏನೂ ಇರಲೇ ಇಲ್ಲ ಲಾಸ್ಟಿಗೆ. ಎಲ್ಲ ಕತೆ ಇದ್ರೊಳಗಡೆನೆ ಸೇರ್ಕೊಂಡೇ ಹೋಗಿದೆ. ಇನ್ನೊಂದು ಪಾರ್ಟ್ 2 ಅನ್ನೋ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಒಟ್ಟಾರೆ ಮೂವಿ ಚೆನ್ನಾಗಿದೆ. ತುಂಬಾ ಟ್ವಿಸ್ಟ್‌ಗಳಿದೆ. ಆರಾಮಾಗಿ ಒಂದ್ಸಾರಿ ಅಂತೂ ಫಿಲಮ್ ಎಂಟರ್‌ಟೈನ್‌ಮೆಂಟ್ ಥ್ರಿಲ್ಲರ್ ಇಷ್ಟ ಆಗೋರಿಗಂತೂ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಎಂಟರ್‌ಟೈನ್‌ಮೆಂಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೆಂಟಿಮೆಂಟ್‌ಗೆ ಏನು ಕಮ್ಮಿ ಇಲ್ಲ. ಕಾಮಿಡಿ ಪರವಾಗಿಲ್ಲ. ಆಕ್ಷನ್ ಚೆನ್ನಾಗಿದೆ. ಇಷ್ಟನೂ ಆಗುತ್ತೆ. ಒಳ್ಳೊಳ್ಳೆ ಟ್ವಿಸ್ಟ್ ಇದೆ ಫಿಲ್ಮಲ್ಲಿ. ಒಂದ್ಸತಿ ನೋಡಿ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.